ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ಪಾಯ್ದ ಪೂಜೆ ಮಾಡಬೇಕಾಗಿತ್ತು, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ನೋಡಿ, ಈಗ ತಾನೇ ನಾವು ಸೈಟ್ ಹತ್ರ ಬಂದಿದ್ದೀವಿ. ಕೆಲಸ ನಡೀತಾ ಇದೆ. ನಿನ್ನೆನೋ ಮೊನ್ನೆನೆಲ್ಲ ಸಿಮೆಂಟೆಲ್ಲ ಹಾಕಿದ್ರು, ಪಿಲ್ಲರ್ಗಳಿಗೆಲ್ಲನೂ ರೆಡಿ ಮಾಡಿದ್ದಾರೆ. ಇವತ್ತೆಲ್ಲನೂ ಅದನ್ನು ತೆಗಿತಾಯಿದ್ರು. ಸೊ ಇವಾಗ ಎಲ್ಲ ನೋಡ್ತಾ ಇದ್ದೀವಿ. ಮತ್ತು ಹಾಗೆಯೇ ಈಗ ದೇವಮೂಲೆಯಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಇವಾಗ ಅಲ್ಲಿ ದೇವಮೂಲೆಯಲ್ಲಿ ಪೂಜೆ ಮಾಡಬೇಕು. ಮತ್ತು ಹಾಗೆಯೇ ನಾವು ಭೂಹರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋಗಿದ್ವಲ್ಲ, ಅಲ್ಲಿ ಕೂಡ ನಮಗೆ ಮರಳು ಮತ್ತು ಹಾಗೆ ಇಟ್ಟಿಗೆನ ಕೊಟ್ಟು ಕಳಿಸಿದ್ರು. ಮತ್ತು ಹಾಗೆ ಈ ಮರಳನ್ನು ನಾವು ಹಾಗೆಯೇ ಸಿಮೆಂಟ್ಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಇವಾಗ ಅದನ್ನು ದೇವಮೂಲೆಗೆ ಹಾಕ್ತಾರೆ. ಮತ್ತು ಹಾಗೆ ನಮಗೂ ಕೂಡ ಹೇಳಿದರು ಮರಳನ್ನು ದೇವಮೂಲೆಗೆ ಹಾಕಬೇಕು ಅಂತಂದ್ಬಿಟ್ಟು. ಹಾಗಾಗಿ ನಾವು ಕೂಡ ಅದನ್ನು ಮರಳನ್ನೆಲ್ಲ ಕೊಟ್ಬಿಟ್ಟು ಇವಾಗ ಅವ್ರ ಹತ್ರ ಇಲ್ಲೇ ಸಿಮೆಂಟಲ್ಲೆಲ್ಲ ಕಲಿಸ್ತಾ ಇದ್ದಾರೆ. ಆ ಕಲಿಸಿರೋದನ್ನು ನಾವು ಇಲ್ಲಿ ಭೂಮಿ ಪಾಯ್ದ ಪೂಜೆ ಮಾಡ್ತಾ ಇದ್ದೀವಲ್ವ, ಅಲ್ಲಿ ಹಾಕಬೇಕು. ಮತ್ತು ಹಾಗೆಯೇ ಇಟ್ಟಿಗೆನ ದೇವ್ರ ಮನೆಗೆ ಇಡೋಣ ಅಂತ ಹೇಳಿದರು ಮೇಸ್ತ್ರಿ ಅಣ್ಣ. ಸರಿ ಅಂತಂದ್ಬಿಟ್ಟು ನಾನು ಇಟ್ಟಿಗೆ ಏನೂ ತಂದಿರಲಿಲ್ಲ, ಮನೆಯಲ್ಲೇ ಇಟ್ಟಿದ್ದೆ. ಸೊ ಬರೀ ಮರಳು ಮಾತ್ರ ತೊಗೊಂಡು ಬಂದಿದ್ದು, ಮರಳು. ಮತ್ತು ಹಾಗೆಯೇ ನಾವು ಪಾಯ್ದ ಪೂಜೆ ಭೂಮಿ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಐನೂರು ಕೂಡ ಏನೇನೋ ಕೊಟ್ಟಿದ್ದರು. ಅದನ್ನು ಕೂಡ ಎಲ್ಲನೂ ಇಲ್ಲಿ ಹಾಕ್ಬಿಟ್ಟು ಎಲ್ಲನೂ ಪೂಜೆ ಮಾಡ್ತಾ ಇರೋದು. ಅಲ್ಲ, ಇದು ಇದೆಲ್ಲ ಓಪನ್ ಮ್ಯಾಗಡೆ ಮುಚ್ಚ ತೆಗೀರಿ, ಕೆಳಗಡೆ ದಂಗೆ ಇರ್ಲಿ ನೋಡೋಣ. ಇಲ್ಲಲ್ವಾ? ಕರೆಕ್ಟಾ? ಅಲ್ಲೇ ಬಂದ ನೋಡಪ್ಪ, ನಮ್ಮ ಹುಡುಗ ಬಂದ ಗೊತ್ತಾನಿಗೆ ಬರ್ಬೇಕು. ನೀನು ಅಲ್ಲೇ ರಫಿಕ ಮಾತು ಮನೆ ಹತ್ರ ತಿರಿಕೆ ಮಾಡ್ದು. ಹಿಂಗೆ ಹಂಗೆ ಇಟ್ಬಿಡು. ಹಂಗೆ ತಿರಿಕೆ ಮಾಡು ಬಿಡಮ್ಮ. ಅದೇ ರೋಡ್ ಪ್ರೆಗ್ನೆಂಟ್ಗೆ ಹಂಗೆ ಬರೋ ಸ್ವಲ್ಪ ಸುತ್ತಬಿಟ್ಟು ಹಂಗೆ ಅಷ್ಟು ಅಲ್ಲೂ ಸ್ವಲ್ಪ ಬಿಡು. ಹಂಗಾಗ ಕೆಳಗಡೆ ಸೊಪ್ಪು ಹಾಕಿ ಬೋರು ಸೊಪ್ಪು ಹಾಕ್ಬಿಡು. ಅದಷ್ಟು ಬಿಡು ಸ್ವಲ್ಪ ಹಂಗೆ ಮೇಲೆ ಪೈಪ್ ಗಿಡು, ಕೈ ವಿಷಯ. ಹಚ್ಬಿಟ್ಟು ಚುಚ್ಚು ಕಾಯಿ ಹೊಡಿ. ಓತ ಅಲ್ಲಿ ಹಾಕು, ಆ ಕಡೆ. ಇಟ್ಕೋಬೇಕು ಕವರ್ ಇಟ್ಕೋಬೇಕು. ತಕ್ಕಡಲ್ಲ. ಸೊ ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದವು. ಸೈಟ್ ಹತ್ರ ಎಲ್ಲ ಪಾಯ್ದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದವು. ಇವಾಗ ಊಟ ಮಾಡೋಣ ಅಂತಂದ್ಬಿಟ್ಟು ಆಗಲೇ ಟೈಮು 11:30. ಶೇಕ್ ಕೂಡ ಕುಡ್ದಿರಲಿಲ್ಲ ಬೆಳಿಗ್ಗೆ. ಫಸ್ಟಲ್ಲಿ ಪಾಯ್ದ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಊಟ ಮಾಡೋಣ ಅಂತಂದ್ಬಿಟ್ಟು ಬೆಳಗ್ಗೆನೇ ನಾನು ಚಪಾತಿ ಮಾಡಿದ್ದೆ. ಪ್ರತಿಗೆ ಕಾಲೇಜಿಗೆ ಲಂಚ್ ಬಾಕ್ಸ್ ಕಟ್ಟಬೇಕಲ್ವ, ಹಾಗಾಗಿ ಸೊ ಚಪಾತಿ ಮತ್ತು ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಮತ್ತು ಹಾಗೆಯೇ ಟೊಮೊಟೊ ಪಲ್ಯ, ಸ್ವಲ್ಪ ಚಟ್ನಿ ಮಾಡಿದ್ದೆ. ಸೊ ಇವಾಗ ಊಟ ಮಾಡಬೇಕು. ಇವಾಗ ಊಟ ಮಾಡಿಬಿಟ್ಟು ಹೊರಡ್ತಾರೆ ಡ್ಯೂಟಿಗೆ. ಫ್ರೆಂಡ್ಸ್, ಇದು ಬರ್ತ್ಡೇದು ಲಾಗ್. ಇದು ನಾನು ಆ ವಿಡಿಯೋ ಜೊತೆಗೇ ಈ ಲಾಗ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಬರ್ತ್ಡೇ ಇತ್ತು. ಸೊ ಅವರು ಆಫೀಸ್ಗೆ ಹೋಗಿದ್ದಾರೆ. ಮತ್ತು ಹಾಗೆ ಮಕ್ಕಳು ಕೂಡ ಇಬ್ಬರು ಕೂಡ ಕಾಲೇಜ್ಗೆ ಹೋಗಿದ್ರಲ್ವ, ಅದಕ್ಕೆ ಸಂಜೆ ಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತಂದ್ಬಿಟ್ಟು ಸೊ ಸುಮ್ಮನೆ ಸಿಂಪಲ್ಲಾಗೆ ಚಿಕ್ಕದಾಗಿಯೇ ಸೆಲೆಬ್ರೇಷನ್ ಮಾಡ್ತಾ ಇರೋದು.
ನಮ್ಮ ಮನೆಯವರು ಕೂಡ ಡ್ಯೂಟಿಯಿಂದ ಬಂದರು. ಬಂದಮೇಲೆ ಅವರು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಈಗ ಮೇಲ್ಗಡೆ ಬರ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಮೇಲ್ಗಡೆ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ಈಗ ಅವರು ಕೂಡ ಬಂದರು. ಅವ್ರಿಗೆ ಏನು ಇಷ್ಟ ಇರಲಿಲ್ಲ, ಏನಿದೆಲ್ಲ ಮಾಡೋದಕ್ಕೇನು ಹೋಗಬೇಡಿ ಅಂತ ಹೇಳಿದರು. ಆದರೂ ಕೂಡ ಮಕ್ಕಳಿಬ್ಬರು ಕೂಡ ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತು ಹಾಗೆಯೇ ಯಾರಿಗೂ ಏನು ಇನ್ವೈಟ್ ಕೂಡ ಮಾಡಿಲ್ಲ, ಎಲ್ಲ ಜಸ್ಟ್ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾ ಇರ್ತು. ಸೊ ಅವ್ರಿಗೂ ಕೂಡ ಇದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಈಗ ತಾನೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಮತ್ತು ಹಾಗೆಯೇ ಇವಾಗ ನಾವು ಕೆಳಗಡೆ ಬಂದುಬಿಟ್ಟು ಇವಾಗೆಲ್ಲ ಕೇಕ್ ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಬಂದವು. ಮತ್ತು ಹಾಗೆಯೇ ಅದ್ರ ಜೊತೆಗೆ ಕೇಕ್ ಜೊತೆಗೇ ಮಿಕ್ಸರ್ ತೊಗೊಂಡು ಬಂದಿದ್ದ. ಸೊ ಎಲ್ಲನೂ ಇವಾಗ ಕಟ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಮತ್ತು ಹಾಗೆಯೇ ಅಮ್ಮ ಬರ್ತಡೇ ಅಂತಂದ್ಬಿಟ್ಟು ಶಾವಿಗೆ ಹೊತ್ತಿದ್ವು. ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಆಗಲಿಲ್ಲ, ಹಾಗಾಗಿ ಶಾವಿಗೆ ಹೊತ್ತಿದ್ವು. ಮತ್ತು ಹಾಗೆಯೇ ಎಲ್ಲ ಕೇಕೆಲ್ಲ ತಿನ್ಕೊಂಡು ಕೂತ್ಕೊಂಡಿದ್ವು. ಅಷ್ಟರೊಳಗೆ ನಮ್ಮ ಅಣ್ಣ ಬಂದರು. ನಮ್ಮಮ್ಮ ಇದ್ರಲ್ಲ ಅವರ ಅಕ್ಕನ ಮಗ, ಮತ್ತು ಹಾಗೆ ನಮ್ಮ ಅಣ್ಣ ಮತ್ತು ಅಣ್ಣನ ಮಗ ಇಬ್ಬರು ಕೂಡ ಮನೆಗೆ ಬಂದರು. ಮತ್ತು ಹಾಗೆಯೇ ಅವರು ಕೂಡ ಮನೆ ಗೃಹ ಪ್ರವೇಶ ಇದೆ, ಹಾಗಾಗಿ ಇನ್ವೈಟ್ ಮಾಡೋದಕ್ಕೆ ಅಂತೇಳಿ ಬಂದಿದ್ದು. ಹಾಗೆ ಅವ್ರಿಗೂ ಕೂಡ ಸ್ವೀಟ್ ಕೇಕ್ ಸಿಕ್ತು ಅವ್ರಿಗೂ. ಮತ್ತು ಹಾಗೆಯೇ ನಮ್ಮ ಮನೆಗೂ ಕೂಡ ಹಾಗೆ ವಿಶ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಮ್ಮ ಮನೆಯವ್ರಿಗೆ ಸೋದ್ರ ಮಾವ ಆಗಬೇಕು, ಹಾಗಾಗಿ ತುಂಬ ಖುಷಿ ಆಯಿತು. ಕಾಫಿ ಮಾಡಲಾ? ಎಲ್ಲ ಕುಟುಂಬ ಸಮೇತ ಎಲ್ಲರೂ ಬರಬೇಕು. ಯಾಕೆ ಎಲ್ಲಿ ಅಲ್ಲಿ ಆ ಕಡೆ ಬಂದ್ಬಿಟ್ವಿ ಮನೆಗೆ. ಇದು ಬರ್ತ್ಡೇ ಆದ ನೆಕ್ಸ್ಟ್ ಡೇ ಲಾಗ್ ಇದು. ಸೊ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು ವಿಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಹಾಗೆಯೇ ನೀವು ನೋಡಿದ್ದೀರಾ ಇವ್ರನ್ನ. ಆಲ್ಮೋಸ್ಟ್ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ನಾನು ವಿಡಿಯೋ ಮಾಡಿದ್ದೀನಿ. ತುಂಬಾ ಕ್ಲೋಸ್ ಫ್ರೆಂಡ್ ಇವರು 3 ಜನನೂ ಅಷ್ಟೇ. ಸೊ ಅವರು ಕೂಡ ವಿಶ್ ಮಾಡೋದಕ್ಕೆ ಅಂತೇಳಿ ಬಂದಿದ್ದರು. ಮತ್ತು ಹಾಗೆಯೇ ಕೇಕು ನೆನ್ನೆದೆಲ್ಲ ಹಾಗೆ ಇತ್ತಲ್ವ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವು ಸ್ವಲ್ಪ. ಮತ್ತು ಹಾಗೆಯೇ ಕೇಕು, ಮಿಕ್ಸರು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರು. ಅವರು ಕೂಡ ತಿಂತಾಯಿದ್ರು. ಮತ್ತು ಹಾಗೆ ಜೊತೆಗೆ ಅಮ್ಮ ಉಪ್ಪಿಟ್ಟು ಮಾಡ್ತಾಯಿದ್ರು ಒಳಗಡೆ ಊಟಕ್ಕೆ ಅಂತ ಅಂದ್ಬಿಟ್ಟು. ನಿಮ್ಮ ಅಣ್ಣ ಯಾರೋ ಬಂದಿದ್ರು, ಅವರು ಬಂದಿದ್ರು. ಅವರು ಕೂಡ ಎಲ್ಲ ಮಾತಾಡಿಸ್ಕೊಂಡು ಹೊರಟರು. ತುಂಬಾ ಖುಷಿ ಆಯಿತು. ನಾನು ಯಾರಿಗೂ ಇನ್ವೈಟ್ ಮಾಡಿಲ್ವಲ್ಲಪ್ಪ ಅವ್ರ ಬರ್ತಡೇಗೆ ಅಂತ ಅಂದ್ಕೊತಾ ಇದ್ದು. ಹೇಗೋ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬಂದು ವಿಶ್ ಮಾಡಿಬಿಟ್ಟು ಹೋದರು. ತುಂಬ ಖುಷಿ ಆಯಿತು. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.